ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಪದ ನೃತ್ಯವಾದಂತಹ ಕರಕಟ್ಟಂ ಅನ್ನುವ ನೃತ್ಯ ಪ್ರಕಾರವನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ತಮಿಳುನಾಡು, ಕರ್ನಾಟಕ, ತೆಲಂಗಾಣ ಅಥವಾ ಮೇಲಿನ ಎಲ್ಲ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚಾಗಿ ಈ ಫೋಕ್ ಡಾನ್ಸ್ ಅಥವಾ ಕರಕಟ್ಟಂ ಅನ್ನುವ ಜನಪದ ನೃತ್ಯ ಪ್ರಸಿದ್ಧವಾಗಿದೆ. ಸೊ ಆಪ್ಷನ್ 1 ತಮಿಳುನಾಡು ಇಸ್ ರೈಟ್ ಆನ್ಸರ್. ತಮಿಳುನಾಡಿನಲ್ಲಿ ಮುಖ್ಯವಾಗಿ ಈ ಮರಿಯಮ್ಮನ ಉತ್ಸವ ಸಂದರ್ಭದಲ್ಲಿ ಈ ಜನಪದ ನೃತ್ಯವಾದಂತಹ ಕರಕಟ್ಟಂ ನೃತ್ಯ ಪ್ರಕಾರವನ್ನು ಆಚರಣೆ ಮಾಡಲಾಗುತ್ತೆ. ಸೊ ಇತ್ತೀಚೆಗೆ ಈ ಕರಕಟ್ಟಂ ನೃತ್ಯ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕರಕಟ್ಟಂ ನರ್ತಕಿಯಾದಂತಹ ವಿ ದುರ್ಗಾದೇವಿ ಅವರಿಗೆ ಇತ್ತೀಚೆಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರವನ್ನು ನೀಡಲಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಈ ವಿ ದುರ್ಗಾದೇವಿ ಅವರನ್ನು ಅಭಿನಂದಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ತಮಿಳುನಾಡಿನ ಕರಕಟ್ಟಂ ನೃತ್ಯ ಪ್ರಕಾರದ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ಮತ್ತು ನಿಮ್ಮ ಆಪ್ಷನ್ ಅಥವಾ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಪಾಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದ್ದು, ಈ ಕೆಳಗಿನ ಯಾವ ಸಾಂವಿಧಾನಿಕ ತಿದ್ದುಪಡಿಯ ಅಡಿಯಲ್ಲಿ ಭಾರತದಲ್ಲಿ ಪಕ್ಷಾಂತರ ವಿರೋಧಿ ಕಾನೂನನ್ನು ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಇದೆ. ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟನ್ನು ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ಅಡಿಯಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 42ನೇ ಸಂವಿಧಾನಿಕ ತಿದ್ದುಪಡಿ ಅಥವಾ ಆಪ್ಷನ್ 2 44th ಅಮೆಂಡ್ಮೆಂಟ್, ಆಪ್ಷನ್ 3 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಥವಾ 4ನೇ ಆಪ್ಷನ್ ಏನು ಅಂತಂದರೆ 56th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಇದೆ. ಸೊ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅಂಡರ್ ವಿಚ್ ಆಫ್ ದಿಸ್ ಬಿಲೋ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆ್ಯಂಟಿ-ಡಿಫೆಕ್ಷನ್ ಆ್ಯಕ್ಟ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ ಇನ್ ಇಂಡಿಯಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ತಿಳ್ಕೊಳ್ಳೋದಾದರೆ, ಕಾಶ್ಮೀರ್ ಸ್ಟ್ಯಾಗ್ ಅನ್ನುವ ಈ ಒಂದು ಪ್ರಾಣಿ, ಸಾರಂಗದಂತೆ ಕಾಣುವಂತಹ ಈ ಒಂದು ಪ್ರಾಣಿಯ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕಾಂಟೆಕ್ಸ್ಟ್ ಏನು, ಈ ಕಾಶ್ಮೀರಿ ಸ್ಟ್ಯಾಗ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಸಾಕಷ್ಟು ವರ್ಷಗಳ ನಂತರ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ಪ್ರಾಣಿಯಾದಂತಹ ಹಂಗುಲ್ ಅಥವಾ ಕಾಶ್ಮೀರಿ ಸ್ಟ್ಯಾಗ್ ಇದರ ಒಂದು ಸಂಖ್ಯೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಳವನ್ನು ಕಾಣಲಾಗಿದೆ. ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಅಳಿವಿನಂಚಿನಲ್ಲಿರುವಂತಹ ಕಾಶ್ಮೀರಿ ಸ್ಟ್ಯಾಗ್ ಇದರ ಒಂದು ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಡಿಸ್ಕಸ್ ಮಾಡೋಣ. ಏಷ್ಯಾದ ಕೆಂಪು ಜಿಂಕೆಗಳ ಉಪಜಾತಿಯಾದಂತಹ ಈ ಕಾಶ್ಮೀರಿ ಸ್ಟ್ಯಾಗನ್ನು ಸ್ಥಳೀಯವಾಗಿ ಹ್ಯಾಂಗುಲ್ ಅಂತ ಕೂಡ ಜನರಿಂದ ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಜಮ್ಮು ಕಾಶ್ಮೀರ ಮತ್ತು ಉತ್ತರ ಹಿಮಾಚಲ್ ಪ್ರದೇಶದ ಪರ್ವತಗಳಲ್ಲಿ ದಟ್ಟವಾದಂತಹ ನದಿಗಳ ಪ್ರದೇಶಗಳಲ್ಲಿ ಕಣಿವೆಗಳಲ್ಲಿ ಈ ಕಾಶ್ಮೀರಿ ಸ್ಟ್ಯಾಗ್ ವಾಸವಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಕಾಶ್ಮೀರಿ ಸ್ಟ್ಯಾಗ್ ಈ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯ ಪ್ರಾಣಿಯಾಗಿರುವುದರಿಂದ ಈ ದಚಿಂಗಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತಿ ಹೆಚ್ಚಾದಂತಹ ಸಂಖ್ಯೆಯ ಕಾಶ್ಮೀರಿ ಸ್ಟ್ಯಾಗ್ ಅಥವಾ ಹ್ಯಾಂಗುಲ್ ಅನ್ನುವ ಪ್ರಾಣಿಯನ್ನು ಗುರುತಿಸಲಾಗುತ್ತದೆ. ಅದೇ ರೀತಿಯಾಗಿ ಈ ಕಾಶ್ಮೀರದ ದಕ್ಷಿಣ ಪ್ರದೇಶದಲ್ಲಿರುವಂತಹ ಓವೇರಾ ಆರು ಅನ್ನುವ ವನ್ಯಜೀವಿ ಅಭಯಾರಣ್ಯದಲ್ಲಿ ಕೂಡ ಸ್ವಲ್ಪ ಪ್ರಮಾಣದ ಸಂಖ್ಯೆಯ ಈ ಕಾಶ್ಮೀರಿ ಸ್ಟ್ಯಾಗ್ಗಳನ್ನು ಗುರುತಿಸಲಾಗುತ್ತದೆ. ಸೊ ನೆನ್ಪಿಟ್ಕೊಳ್ಳಿ, ಈ ದಚಿಂಗಮ್ ನ್ಯಾಷನಲ್ ಪಾರ್ಕ್ ಮತ್ತು ಓವೆರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಕಾಶ್ಮೀರದಲ್ಲಿವೆ. ಅದೇ ರೀತಿಯಾಗಿ ಕಾಶ್ಮೀರದ ರಾಜ್ಯ ಪ್ರಾಣಿ ಯಾವುದು ಅಂತಂದರೆ ಹ್ಯಾಂಗುಲ್ ಅಥವಾ ಕಾಶ್ಮೀರಿ ಸ್ಟ್ಯಾಗ್ ಆಗಿದೆ. ಇನ್ನು ಈ ಅಳಿವಿನಂಚಿನಲ್ಲಿರುವಂತಹ ಈ ಕಾಶ್ಮೀರಿ ಸ್ಟ್ಯಾಗ್ನ IUCN ಸಂರಕ್ಷಣಾ ಸ್ಥಿತಿಯನ್ನು ನೋಡೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಕೆಂಪು ಪಟ್ಟಿಯಲ್ಲಿ ಅಥವಾ ರೆಡ್ ಲಿಸ್ಟ್ ಅಂತ ನಾವು ಕರಿತೇವೆ. ಈ ಸಂರಕ್ಷಣಾ ಕೆಂಪು ಪಟ್ಟಿಯಲ್ಲಿ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಅಂದರೆ ತೀವ್ರವಾಗಿ ಅಪಾಯದ ಅಂಚಿನಲ್ಲಿರುವಂತಹ
ಪ್ರಾಣಿ ಯಾವುದು ಅಂತಂದರೆ ಕಾಶ್ಮೀರಿ ಸ್ಟ್ಯಾಗ್ ಅಂತ ಇದನ್ನು ಗುರುತಿಸಲಾಗಿದೆ. ಅದೇ ರೀತಿಯಾಗಿ ಈ ಸೈಟ್ಸ್ನ ಅಪೆಂಡಿಕ್ಸ್ 1ರಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದ ಸಂರಕ್ಷಣೆಯ ಸ್ಥಿತಿಯನ್ನು ಈ ಕಾಶ್ಮೀರಿ ಸ್ಟ್ಯಾಗ್ಗೆ ನೀಡಲಾಗಿದೆ. ಇತ್ತೀಚೆಗೆ ಈ ಒಂದು ದಚಿಂಗ್ಯಾಮ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಇವುಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಒಂದು ಪಾಸಿಟಿವ್ ಆದಂತಹ ಇನ್ಫಾರ್ಮೇಷನ್ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ವೈ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕಾಶ್ಮೀರಿ ಸ್ಟ್ಯಾಗ್. ಇನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಲಾದಂತಹ ದಚಿಂಗ್ಯಾಮ್ ನ್ಯಾಷನಲ್ ಪಾರ್ಕ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಜಮ್ಮು ಕಾಶ್ಮೀರದ ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನ ದಚಿಂಗ್ಯಾಮ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಸಾಮಾನ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಸುಂದರವಾದಂತಹ ಆಳವಾದ ಕಣಿವೆಗಳು, ಇಳಿಜಾರು ಮತ್ತು ರೋಲಿಂಗ್ ಅಲ್ಪೈನ್ ಹುಲ್ಲುಗಾವಲನ್ನು ಅತಿ ಹೆಚ್ಚಾಗಿ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಒಂದು ಸರಾಸರಿ ಎತ್ತರವನ್ನು ಸುಮಾರು 1600 ಮೀಟರ್ನಿಂದ 4200 ಮೀಟರ್ವರೆಗೆ ಈ ಒಂದು ಕಣಿವೆ ಪ್ರದೇಶವನ್ನು ಹೊಂದಿದಂತಹ ರಾಷ್ಟ್ರೀಯ ಉದ್ಯಾನವನ ದಚಿಂಗ್ಯಾಮ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಸೊ ಇದು ಕಾಶ್ಮೀರದಲ್ಲಿದೆ, ವೆರಿ ಇಂಪಾರ್ಟೆಂಟ್, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿ ಅಥವಾ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಬಗ್ಗೆ ಇದೆ. ಇತ್ತೀಚೆಗೆ ಈ ಒಂದು ಫ್ಲ್ಯಾಶ್ ಫ್ಲಡ್ಸ್ಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಅಥವಾ ಈ ಲ್ಯಾಂಡ್ ಸ್ಲೈಡ್ ಅಥವಾ ಈ ಭೂಕುಸಿತಗಳಂತಹ ವಿಪತ್ತುಗಳನ್ನು ಅನುಭವಿಸ್ತಾ ಇರುವಂತಹ ಹಿಮಾಚಲ್ ಪ್ರದೇಶದಲ್ಲಿ ಮುಂಗಡ ಸಹಾಯವಾಗಿ ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ನಿಧಿಯಿಂದ ಸುಮಾರು 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರದಿಂದ ಮಾಹಿತಿಯನ್ನು ಅಪ್ರೂವಲನ್ನು ನೀಡಲಾಗಿದೆ. ಸೊ ಈ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿ ಅಥವಾ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಇದನ್ನು ಕರೆಯಲಾಗುತ್ತೆ. ಈ ಒಂದು ನಿಧಿಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2005ರ ಈ ವಿಪತ್ತು ನಿರ್ವಹಣಾ ಕಾಯ್ದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ಅದರ ಸೆಕ್ಷನ್ 46ರಲ್ಲಿ ಈ NDRF ಬಗ್ಗೆ ಮೆನ್ಷನ್ ಮಾಡಲಾಗಿದೆ. ಮುಖ್ಯವಾಗಿ ಈ ದೇಶದಾದ್ಯಂತ ಆಗುವಂತಹ ಯಾವುದೇ ರೀತಿಯಾದಂತಹ ಬೆದರಿಕೆಗಳು, ವಿಪತ್ತಿನ ಪರಿಸ್ಥಿತಿ, ತುರ್ತು ಪ್ರತಿಕ್ರಿಯೆಗಳು ಅಥವಾ ಈ ಒಂದು ಸಂದರ್ಭದಲ್ಲಿ ಪರಿಹಾರಗಳನ್ನು ಮತ್ತು ಆ ಒಂದು ಜನರಿಗೆ ಪುನರ್ವಸತಿಯನ್ನು ನೀಡುವಂತಹ ಉದ್ದೇಶದಿಂದ ಖರ್ಚು ಮಾಡಲು ಪೂರೈಸುವಂತಹ ಒಂದು ರಿಸರ್ವ್ ಫಂಡ್ ಯಾವುದು ಅಂತಂದರೆ ಕೇಂದ್ರ ಸರ್ಕಾರದಿಂದ ಈ ಒಂದು 2005ರ ಒಂದು ಕಾಯ್ದೆಯ ಅಡಿಯಲ್ಲಿ NDRF ಅನ್ನು ಈ ಒಂದು ರಿಸರ್ವನ್ನು ಅಥವಾ ಈ ಒಂದು ಸಂಗ್ರಹವನ್ನು ರೂಪಿಸಲಾಗಿದೆ. ಇದನ್ನು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಗುರುತಿಸಲಾಗುತ್ತೆ. ಈ ಒಂದು ನಿಧಿಯನ್ನು ಸಾರ್ವಜನಿಕ ಖಾತೆ ಅಥವಾ ಪಬ್ಲಿಕ್ ಅಕೌಂಟ್ನಲ್ಲಿ ಯಾವುದೇ ರೀತಿಯಾದಂತಹ ಬಡ್ಡಿಗಳನ್ನು ಹೊಂದಿಲ್ಲದೆ ಇರುವಂತಹ ಮೀಸಲು ನಿಧಿಯಾಗಿ ಸಂಗ್ರಹ ಮಾಡಿ ಇಡಲಾಗುತ್ತದೆ. ಸೊ ಇದನ್ನು ಯಾವ ಒಂದು ಸಂದರ್ಭದಲ್ಲಿ ಬಳಸಲಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಗುರುತಿಸಲಾಗಿರುತ್ತದೆ. ಇನ್ ಕೇಸ್ ಈ ಒಂದು ತೀವ್ರ ಸ್ವಭಾವದ ದುರಂತಗಳು ಅಥವಾ ವಿಪತ್ತಿನ ಪರಿಸ್ಥಿತಿಗಳು ಎದುರಾದಂತಹ ಸಂದರ್ಭದಲ್ಲಿ ಆಯಾ ರಾಜ್ಯಗಳಲ್ಲಿ ಸಂಗ್ರಹವಾದಂತಹ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅದರ ಒಂದು ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ದೇಶದ ಅಥವಾ ರಾಷ್ಟ್ರೀಯ ಮಟ್ಟದ ಈ ಒಂದು NDRF ಅನ್ನು ಇದನ್ನು ಬಿಡುಗಡೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಈಗ ರೀಸೆಂಟಾಗಿ ಈ ಹಿಮಾಚಲ್ ಪ್ರದೇಶದಲ್ಲಿ ಅತಿ ಹೆಚ್ಚಾದಂತಹ ಪ್ರವಾಹ ಪರಿಸ್ಥಿತಿಗಳು, ಭೂಕುಸಿತದಂತಹ ವಿಪತ್ತುಗಳು ಎದುರಾದಂತಹ ಸಂದರ್ಭದಲ್ಲಿ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅದರ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ 200 ಕೋಟಿ ರೂಪಾಯಿಗಳಷ್ಟು ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡನ್ನು ಬಿಡುಗಡೆ ಮಾಡಲಾಗುವುದು ಅಂತ ಕೇಂದ್ರ ಸರ್ಕಾರದಿಂದ ಅಪ್ರೂವಲನ್ನು ಮಾಡಲಾಗಿದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಯಾವ ರೀತಿಯಾದಂತಹ ವಿಪತ್ತುಗಳ ಸಂದರ್ಭದಲ್ಲಿ ಈ ನಿಧಿಯನ್ನು ಪೂರೈಕೆ ಮಾಡಲಾಗುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಭಾರತ ಸರ್ಕಾರದಿಂದ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಚಂಡಮಾರುತಗಳು, ಬರ ಪರಿಸ್ಥಿತಿಗಳು, ಭೂಕಂಪಗಳು, ಬೆಂಕಿ, ಪ್ರವಾಹ, ಸುನಾಮಿ, ಆಲಿಕಲ್ಲಿನ ಮಳೆ, ಭೂಕುಸಿತ ಅಥವಾ ಲ್ಯಾಂಡ್ ಸ್ಲೈಡ್ಸ್ಗಳು, ಹಿಮಪಾತ, ಕ್ಲೌಡ್ ಬಸ್ಟ್ ಅಥವಾ ಮೋಡದ ಸ್ಫೋಟ ಅಂತ ಹೇಳ್ತೇವೆ, ಇದರಿಂದ ಫ್ಲ್ಯಾಶ್ ಫ್ಲಡ್ಸ್ಗಳು ಉಂಟಾಗುತ್ತವೆ. ಅದೇ ರೀತಿಯಾಗಿ ಕೀಟದ ದಾಳಿಗಳು ಮತ್ತು ಈ ಕೋಲ್ಡ್ ವಿಂಡ್ಸ್ ಅಥವಾ ಈ ಶೀತಲ ಅಲೆಗಳು, ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಿಂದ ಈ ತೀವ್ರ ಪ್ರಮಾಣದ ವಿಪತ್ತಿನ ಪರಿಸ್ಥಿತಿಗಳು ಅಂತ ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ನ ಅವಶ್ಯಕತೆ ಇದೆ ಅಂತಂದರೆ ಅವುಗಳನ್ನು ಬಿಡುಗಡೆ ಮಾಡುವುದು ಇದರ ಜವಾಬ್ದಾರಿಯಾಗಿರುತ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಯಾವುದೇ ರೀತಿಯಾಗಿ ಮಳೆಯಾಗದೆ ಅಥವಾ ಇತರ ಯಾವುದೇ ಒಂದು ಕಾರಣಕ್ಕಾಗಿ ಬೆಳೆಗಳು ಅಥವಾ ಆಸ್ತಿಗಳು ನಷ್ಟ ಹೊಂದಿದಂತಹ ಅಥವಾ ಹಾನಿಯಾದಂತಹ ಸಂದರ್ಭದಲ್ಲಿ ಈ NDRF ಅನ್ನು ರಿಲೀಸ್ ಮಾಡಲಾಗುವುದಿಲ್ಲ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಸೊ ಇಲ್ಲಿ ಮೇಲೆ ತಿಳಿಸಲಾದಂತಹ ಡಿಸ್ಕಸ್ ಮಾಡಲಾದಂತಹ ಸಂದರ್ಭಗಳಲ್ಲಿ ಮಾತ್ರ, ತುರ್ತು ಪರಿಸ್ಥಿತಿಗಳಲ್ಲಿ ಮಾತ್ರ ಈ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡನ್ನು ರಿಲೀಸ್ ಮಾಡಲಾಗುತ್ತದೆ.
ಇನ್ನು ದೇಶದಾದ್ಯಂತ ಯಾವುದೇ ರೀತಿಯಾದಂತಹ ವಿಪತ್ತುಗಳನ್ನು ನಿರ್ವಹಣೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಪ್ರಾಧಿಕಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ NDMA ಅಂತ ಇದನ್ನು ಗುರುತಿಸಲಾಗುತ್ತೆ. ಈ ಒಂದು ಪ್ರಾಧಿಕಾರವನ್ನು 2005 ವಿಪತ್ತು ನಿರ್ವಹಣಾ ಕಾಯ್ದೆಯ ಅಡಿಯಲ್ಲಿ ಜಾರಿಗೊಂಡಂತಹ ಒಂದು ಸಂಸ್ಥೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಗಿದೆ. ಮುಖ್ಯವಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ದೇಶದಾದ್ಯಂತ ಸಮಯೋಚಿತವಾದಂತಹ ಅಂದರೆ ವಿಪತ್ತುಗಳ ಸಂದರ್ಭದಲ್ಲಿ ಸಮಯೋಚಿತವಾದಂತಹ ಪರಿಣಾಮಕಾರಿಯಾದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಪ್ರತಿಕ್ರಿಯೆಯನ್ನು ಎನ್ಶೋರ್ ಮಾಡುವಂತಹ ಒಂದು ಜವಾಬ್ದಾರಿ ಮತ್ತು ಈ ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪಾಲಿಸಿಗಳನ್ನು ರೂಪಿಸುವುದು, ಸ್ಕೀಮ್ಗಳನ್ನು ಅಥವಾ ಯೋಜನೆಗಳನ್ನು ರೂಪಿಸುವುದು, ಗೈಡ್ಲೈನ್ಸ್ಗಳನ್ನು ರೂಪಿಸುವುದು, ಈ ರೀತಿಯಾದಂತಹ ವೈವಿಧ್ಯಮಯವಾದಂತಹ ಜವಾಬ್ದಾರಿಗಳನ್ನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಹೊಂದಿರುತ್ತದೆ. ಸೊ ಇದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಈ ಭಾರತದ ಪ್ರಧಾನಮಂತ್ರಿಯವರು ನಮ್ಮ ದೇಶದ ಅಥವಾ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವ್ಯಕ್ತಿ ಆಗಿರುತ್ತಾರೆ. ಸೊ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ಚೇರಿಂಗ್ ದ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ, ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಕಾಲರಾ ರೋಗದ ಬಗ್ಗೆ ಇದೆ. ರೀಸೆಂಟಾಗಿ ಈ ಕಾಲರಾ ರೋಗ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಆಫ್ರಿಕಾ ಖಂಡದಲ್ಲಿರುವಂತಹ ಈ ಪೂರ್ವ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅನ್ನುವ ದೇಶದಲ್ಲಿ ಈ ರಾಜಕೀಯ ಅಸ್ಥಿರತೆಯಿಂದಾಗಿ ಸಾಕಷ್ಟು ಸಂಘರ್ಷಗಳು ಮತ್ತು ಆ ಒಂದು ಮೈಗ್ರೇಷನ್ಗಳು ಈ ಒಂದು ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಆಫ್ ಕಾಂಗೋದಲ್ಲಿ ನಡೀತಾ ಇವೆ. ಇದೇ ಒಂದು ಕಾರಣಕ್ಕಾಗಿ ಅಲ್ಲಿ ವಾಸಿಸುತ್ತಿರುವಂತಹ ಮಕ್ಕಳಿಗೆ ಈ ಒಂದು ಕಾಲರಾದ ಬಿಕ್ಕಟ್ಟು ಹೆಚ್ಚಾಗ್ತಾ ಇದೆ ಅಂತ ಯುನಿಸೆಫ್ನಿಂದ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ನಾವು ಓದಿದ್ವಿ. ಅಂದರೆ 2017ರಿಂದ ಈ ರೀತಿಯಾದಂತಹ ಕಾಲರಾದ ಒಂದು ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ವೈ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಕಾಲರಾ ಡಿಸೀಸ್ ನಾವು. ಮುಖ್ಯವಾಗಿ ಇದು ಬ್ಯಾಕ್ಟೀರಿಯಾದಿಂದ ಬರುವಂತಹ ಒಂದು ರೋಗವಾಗಿದೆ. ವಿಬ್ರಿಯೋ ಕಾಲರಾ ಅನ್ನುವ ಬ್ಯಾಕ್ಟೀರಿಯಂನಿಂದ ಕಲುಷಿತಗೊಂಡಂತಹ ಆಹಾರ ಆಗಿರ್ಬೋದು ಅಥವಾ ನೀರಾಗಿರ್ಬೋದು, ಅವುಗಳ ಸೇವನೆಯಿಂದ ತೀವ್ರವಾದಂತಹ ಅತಿಸಾರವನ್ನು ಎದುರಿಸುವಂತಹ ಸೋಂಕನ್ನು ಕಾಲರಾ ಅಂತ ಗುರುತಿಸಲಾಗುತ್ತದೆ. ಇದು ಜಾಗತಿಕವಾಗಿ ಆರೋಗ್ಯಕ್ಕೆ ಒಂದು ತೀವ್ರವಾದಂತಹ ಬೆದರಿಕೆಯ ರೋಗವಾಗಿದ್ದು, ಇದರ ಒಂದು ಇಂಡಿಕೇಶನ್ ಯಾವ ರೀತಿ ಇರುತ್ತೆ ಅಂತಂದರೆ, ಯಾವುದೇ ಒಂದು ದೇಶದಲ್ಲಿ ಆರ್ಥಿಕ ಅಸಮಾನತೆ ಆಗಿರ್ಬೋದು ಅಥವಾ ಸಾಮಾಜಿಕ ಅಭಿವೃದ್ಧಿಯ ಕೊರತೆಯನ್ನು ಹೈಲೈಟ್ ಮಾಡುವಂತಹ ರೋಗವಾಗಿ ಕೂಡ ಈ ಕಾಲರಾ ರೋಗ ಗುರುತಿಸಿಕೊಳ್ಳುತ್ತದೆ. ಇನ್ನು ಈ ಕಾಲರಾ ರೋಗದಿಂದ ಬಾಧಿತನಾದಂತಹ ವ್ಯಕ್ತಿ ಯಾವ ರೀತಿಯಾದಂತಹ ಸಿಂಪ್ಟಮ್ಸ್ಗಳನ್ನು ಶೋ ಮಾಡ್ತಾನೆ ಅಥವಾ ಯಾವ ಲಕ್ಷಣಗಳು ಇವೆ ಈ ರೋಗಕ್ಕೆ ಅಂತ ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಈ ಕಾಲರಾದಿಂದ ಇನ್ಫೆಕ್ಟ್ ಆದಂತಹ ವ್ಯಕ್ತಿ ಅತಿಸಾರ, ಡೈರಿಯಾ ಅಂತ ಕರಿತೇವೆ, ವಾಮಿಟಿಂಗ್ ಅಥವಾ ವಾಂತಿ, ಕಾಲಿನ ಸೆಳೆತ ಅಥವಾ ಈ ಲೆಗ್ ಕ್ರ್ಯಾಂಪ್ಸ್ಗಳಂತಹ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಈ ಒಂದು ಒಳಚರಂಡಿಯ ವ್ಯವಸ್ಥೆಯ ಕೊರತೆ ಮತ್ತು ಕುಡಿಯುವ ನೀರಿನ ಸಂಸ್ಕರಣೆಯ ವ್ಯವಸ್ಥೆಯಲ್ಲಿ ಕೊರತೆ, ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಈ ರೋಗ ಅತಿ ವೇಗವಾಗಿ ಹರಡುತ್ತದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಆಗಿದೆ. ಇನ್ನು ಈ ಕಾಲರಾ ರೋಗಕ್ಕೆ ಯಾವುದೇ ರೀತಿಯಾದಂಥ ಲಸಿಕೆಗಳು ಇವೆ ಅಂತ ತಿಳ್ಕೊಳ್ಳೋದಾದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಅಪ್ರೂವಲನ್ನು ಪಡೆದಂತಹ ಓರಲ್ ಕಾಲರಾ ವ್ಯಾಕ್ಸಿನೇಷನ್ಗಳನ್ನು ಗುರುತಿಸಲಾಗಿದ್ದು, ಅದರಲ್ಲಿ ಮುಖ್ಯವಾಗಿ ಈ ಡುಕೋರಲ್, ಶಾಂಚೋಲ್ ಮತ್ತು ಯುವಿಚೋಲ್ ಪ್ಲಸ್ ಅನ್ನುವ ಈ ರೀತಿಯಾದಂತಹ 3 ರೀತಿಯ ಕಾಲರಾ ಲಸಿಕೆಗಳನ್ನು WHO ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಿಂದ ಅಪ್ರೂವಲನ್ನು ನೀಡಲಾಗಿದೆ. ಈ ಮೇಲೆ ತಿಳಿಸಲಾದಂತಹ 3 ಲಸಿಕೆಗಳನ್ನು, ಇವುಗಳ 2 ಡೋಸ್ಗಳನ್ನು ಕಂಪಲ್ಸರಿಯಾಗಿ ಪಡೆದಂತಹ ವ್ಯಕ್ತಿಗೆ ಕಾಲರಾದಿಂದ ಕಂಪ್ಲೀಟಾಗಿ ಸುರಕ್ಷತೆಯನ್ನು ಪಡೆಯಬಹುದಾಗಿರುತ್ತದೆ. ಈ ಡೆಮಾಕ್ರೆಟಿಕ್ ರಿಪಬ್ಲಿಕನ್ ಆಫ್ ಕಾಂಗೋದಲ್ಲಿ ಯುನಿಸೆಫ್ನಿಂದ ಪಬ್ಲಿಷ್ ಮಾಡಲಾದಂತಹ ಮಾಹಿತಿಯ ಪ್ರಕಾರ ಕಾಲರಾ ರೋಗ ಹೆಚ್ಚಾಗಿ ಹರಡ್ತಾ ಇದೆ ಅಂತ ಈ ಒಂದು ಸಂಸ್ಥೆಯಿಂದ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಯುನಿಸೆಫ್ ಬಗ್ಗೆ ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಥವಾ ಮಕ್ಕಳ ತುರ್ತು ನಿಧಿ ಅನ್ನುವ ಈ ಒಂದು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿ ಯುನಿಸೆಫ್ ಗುರುತಿಸಿಕೊಳ್ಳುತ್ತದೆ. ಜಾಗತಿಕವಾಗಿ ಈ ಒಂದು ಲೋಗೋದಲ್ಲಿ ನೋಡೋ ಪ್ರಕಾರ ಮಕ್ಕಳು ಮತ್ತು ಮಹಿಳೆಯರು ಅಥವಾ ತಾಯಂದಿರ ಮಾನವೀಯ ಮತ್ತು ಅಭಿವೃದ್ಧಿ ನೆರವನ್ನು ನೀಡಲು ಮೀಸಲಾಗಿರುವಂತಹ ಸಂಸ್ಥೆ ಅಥವಾ ಫಂಡ್ಸ್ ಯಾವುದು ಅಂತಂದರೆ ಯುನಿಸೆಫ್ ಆಗಿ ಗುರುತಿಸಿಕೊಳ್ಳುತ್ತದೆ. 1946ರಲ್ಲಿ ವಿಶ್ವಸಂಸ್ಥೆಯ ಒಂದು ಏಜೆನ್ಸಿಯಾಗಿ ಯುನಿಸೆಫನ್ನು ಸ್ಥಾಪನೆ ಮಾಡಲಾಯಿತು. ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ಯುನೈಟೆಡ್ ಸ್ಟೇಟ್ಸ್ನ ನ್ಯೂಯಾರ್ಕ್ ನಗರದಲ್ಲಿ ಈ ಯುನಿಸೆಫ್ನ ಮುಖ್ಯ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ. ಜಾಗತಿಕವಾಗಿ ಪ್ರತಿ ಮಗುವಿಗೂ ಕೂಡ
ಮೂಲಭೂತ ಆರೋಗ್ಯ ರಕ್ಷಣೆ, ಶಿಕ್ಷಣ, ಪೋಷಣೆ, ಶುದ್ಧ ಕುಡಿಯುವ ನೀರಿನ ಒಂದು ಅವೈಲೇಬಿಲಿಟಿ ಆಗಿರ್ಬೋದು, ಹಿಂಸೆ ಮತ್ತು ಶೋಷಣೆಗಳಿಂದ ರಕ್ಷಣೆ, ಈ ರೀತಿಯಾದಂತಹ ವಿಷಯಗಳನ್ನು ಜಾಗತಿಕವಾಗಿ ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ, ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆ. ಸುಮಾರು ಜಾಗತಿಕವಾಗಿ 190 ದೇಶಗಳಲ್ಲಿ ಈ ಯುನಿಸೆಫ್ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಸೊ 1946ರಲ್ಲಿ ಯುನಿಸೆಫನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿ ಲೊಕೇಟ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ ತಪಸ್ ಅನ್ನುವ ಈ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಬಗ್ಗೆ ಇದೆ. ರೀಸೆಂಟಾಗಿ DRDOದಿಂದ ಲಾಂಚ್ ಮಾಡಲಾದಂತಹ ಅಥವಾ ಡೆವಲಪ್ ಮಾಡಲಾದಂತಹ ಈ ತಪಸ್ ಅನ್ನುವ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಥವಾ ಮಾನವರಹಿತ ವೈಮಾನಿಕ ವಾಹನ ಅನ್ನುವ ಈ ಒಂದು ಸಾಧನ ಅಥವಾ ಈ ಒಂದು ಇನ್ಸ್ಟ್ರೂಮೆಂಟ್ ಏನಿದೆ, ಹಾರಾಟವನ್ನು ನಡೆಸ್ತಾ ಇರಬೇಕಾದ್ರೆ ಕರ್ನಾಟಕದ ಚಿತ್ರದುರ್ಗದ ಹಳ್ಳಿಯ ಬಳಿ ಒಂದು ಕೃಷಿ ಕ್ಷೇತ್ರದಲ್ಲಿ ಅಥವಾ ಹೊಲದಲ್ಲಿ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ತಪಸ್ ಅನ್ನುವ ಹೆಸರಿನ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಥವಾ UVA ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ದೇಶದಾದ್ಯಂತ ಅಥವಾ ಈ ಒಂದು ಬಾರ್ಡರ್ ಏರಿಯಾಗಳಲ್ಲಾಗಿರ್ಬೋದು ಅಥವಾ ಈ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದಾಗಿರ್ಬೋದು, ಸರ್ವೇಲೆನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಕಾರ್ಯಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಈ ತಪಸ್ ಅನ್ನುವ ಮಾನವರಹಿತ ವೈಮಾನಿಕ ವಾಹನವನ್ನು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಅಂತ ಕರಿತೇವೆ. ಸೊ ಈ ಒಂದು ಸಂಸ್ಥೆಯಿಂದ ಈ ತಪಸ್ ಅನ್ನುವ ಒಂದು UAVಯನ್ನು ಡೆವಲಪ್ ಮಾಡಲಾಗಿದೆ. ಇದರ ಫುಲ್ ಫಾರ್ಮನ್ನು ತಿಳ್ಕೊಳ್ಳೋದಾದರೆ ತಪಸ್ ಅಂತಂದರೆ ಟ್ಯಾಕ್ಟಿಕಲ್ ಏರ್ ಬಾರ್ನ್ ಪ್ಲ್ಯಾಟ್ಫಾರ್ಮ್ ಫಾರ್ ಏರಿಯಲ್ ಸರ್ವೇಲೆನ್ಸ್. ಅದೇ ರೀತಿಯಾಗಿ BH-201 ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ತಪಸ್ BH-201 ಅಂತ, ಬಿಯಾಂಡ್ ಹಾರಿಝಾನ್ 201 ಅನ್ನೋದು ಇದರ ಪೂರ್ತಿಯಾದಂತಹ ಹೆಸರಾಗಿದೆ. ತಪಸ್ BH-201 ಇದು ಮಾನವರಹಿತವಾದಂತಹ ವೈಮಾನಿಕ ವಾಹನವಾಗಿದ್ದು, ಇದಕ್ಕಿಂತ ಹಿಂದೆ ಈ ಒಂದು UAVಯನ್ನು ರುಸ್ತಮ್ 2 ಅಂತ ಗುರುತಿಸಲಾಗ್ತಾ ಇತ್ತು. ಅದನ್ನು ಹೆಸರನ್ನು ಬದಲಾಯಿಸಿ ಈಗ ತಪಸ್ UAV ಅಂತ ಗುರುತಿಸಲಾಗ್ತಾ ಇದೆ. ಇದರ ಕೆಲವೊಂದಿಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋದಾದರೆ 20.6 ಮೀಟರ್ ಉದ್ದದ ವಿಂಗ್ ಸ್ಪ್ಯಾನ್ಗಳನ್ನು ಹೊಂದಿದೆ. ಅಂದರೆ ಈ ಒಂದು ವಿಮಾನದ ವಿಂಗ್ ಸ್ಪ್ಯಾನ್ ಎಷ್ಟಿದೆ ಅಂತಂದರೆ 20.6 ಮೀಟರ್ ಇದರ ಒಂದು ವಿಂಗ್ ಸ್ಪ್ಯಾನ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಅಥವಾ ಇದರ ರೆಕ್ಕೆಗಳ ಒಂದು ಟೋಟಲ್ ಲೆಂತ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಗರಿಷ್ಠ 225 ಕಿಲೋಮೀಟರ್ ವೇಗದವರೆಗೆ ಹಾರಾಟ ನಡೆಸುವಂತಹ ಒಂದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಯಾವುದು ಅಂತಂದರೆ ತಪಸ್ ಆಗಿದೆ. ಇದರ ಮುಖ್ಯ ಉದ್ದೇಶವನ್ನು ಆಲ್ರೆಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ಹಾಗೆ ಈ ಸರ್ವೈಲೆನ್ಸನ್ನು ನಡೆಸುವಂತಹ ನಿಟ್ಟಿನಲ್ಲಿ ಈ ಇಂಟೆಲಿಜೆನ್ಸ್ ಮಾಹಿತಿಗಳನ್ನು ಸಂಗ್ರಹಣೆ ಮಾಡುವುದು, ರಿಯಲ್ ಟೈಮ್ ಡೇಟಾಗಳನ್ನು ಸಂಗ್ರಹಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ತಪಸ್ ಅನ್ನುವ UAV ಸ್ಟ್ರಾಟಜಿಕಲ್ಲಿ ಸಾಕಷ್ಟು ಈ ಮಹತ್ವವನ್ನು ಹೊಂದಿದಂತಹ ಒಂದು ಸಾಧನವಾಗಿ DRDOದಿಂದ ಡೆವಲಪ್ ಮಾಡಲಾಗಿದೆ. ಮತ್ತು ಇದರ ವಿಶೇಷತೆ ಏನು ಅಂತಂದರೆ ಸುಮಾರು 28,000 ಅಡಿಯ ಎತ್ತರದಲ್ಲಿ 18 ಗಂಟೆಗಳಿಗೂ ಹೆಚ್ಚು ಕಾಲ ಕಂಟಿನ್ಯೂಯಸ್ ಆಗಿ ಹಾರಾಟವನ್ನು ನಡೆಸುವಂತಹ ಮಾನವರಹಿತವಾದಂತಹ ಒಂದು ವೈಮಾನಿಕ ವಿಮಾನ ಅಂತ ನೀವು ತಪಸ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಲ್ಲಿಯವರೆಗೆ ಸುಮಾರು 180ಕ್ಕೂ ಹೆಚ್ಚು ಫ್ಲೈಯಿಂಗ್ ಟೆಸ್ಟ್ಗಳನ್ನು ಈ ತಪಸ್ ಕಂಪ್ಲೀಟ್ ಮಾಡಲಾಗಿದೆ. ಆದರೂ ಕೂಡ ಕೆಲವೊಂದಿಷ್ಟು ಟೆಕ್ನಿಕಲ್ ಗ್ಲಿಚಸ್ ಇದ್ದಿದ್ದರಿಂದ ಈ ಒಂದು ತಪಸ್ UAV ಚಿತ್ರದುರ್ಗದ ಬಳಿಯ ಒಂದು ಫೀಲ್ಡ್ನಲ್ಲಿ ಅಥವಾ ಹೊಲದಲ್ಲಿ ಕ್ರ್ಯಾಶ್ ಆಗಿದೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಹೀಗಾಗಿ ತಪಸ್ UAV ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಇವತ್ತು ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳನ್ನು ಈ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತಂದರೆ IUCN ಅಥವಾ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದರ ಫುಲ್ ಫಾರ್ಮ್ ಆಗಿದೆ. ಇದರ ಕೆಂಪು ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ವರ್ಗದಲ್ಲಿ ಕಾಶ್ಮೀರಿ ಸ್ಟ್ಯಾಗನ್ನು ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ತೀವ್ರವಾಗಿ ಅಪಾಯದಲ್ಲಿದೆ ಅಂದರೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ ಅಂತ ಇದೆ. ಎರಡನೇದು ಅಪಾಯದಲ್ಲಿ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿದೆ ಅಂತ ಇದೆ. ಆಪ್ಷನ್ 3 ದುರ್ಬಲ ಅಥವಾ ವಲ್ನರೇಬಲ್ ಕ್ಯಾಟಗರಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ಇದೆ. ಅಥವಾ ಕನಿಷ್ಠ ಕಾಳಜಿ ಅಥವಾ ಲೀಸ್ಟ್ ಕನ್ಸರ್ನ್ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಅಪಾಯದಂಚಿನಲ್ಲಿರುವಂತಹ ಪ್ರಾಣಿ ಕಾಶ್ಮೀರಿ ಸ್ಟ್ಯಾಗ್ ಅಂತ IUCN ಕೆಂಪು ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನಾವು ಮೊದಲನೇ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಹ್ಯಾಂಗೂಲ್ ಅಥವಾ ಕಾಶ್ಮೀರಿ ಸ್ಟ್ಯಾಗ್ ಇದು ಜಮ್ಮು ಕಾಶ್ಮೀರದ ರಾಜ್ಯ ಪ್ರಾಣಿಯಾಗಿದ್ದು
ಇದರ ಒಂದು IUCN ಸಂರಕ್ಷಣಾ ಸ್ಥಿತಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಈ ರೀತಿಯಾದಂಥ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ತಪಸ್ ಅನ್ನುವ ಹೆಸರಿನ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಇಸ್ರೋ, ಆಪ್ಷನ್ 2 DRDO, ಆಪ್ಷನ್ 3 ನಾಸಾ ಅಥವಾ ಆಪ್ಷನ್ 4 HSFC ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ನಮ್ಮ ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮೂಲಕ ಈ ತಪಸ್ ಅನ್ನುವ ಹೆಸರಿನ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲನ್ನು ಡೆವಲಪ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಇಮೇಜ್ನಲ್ಲಿ ತೋರಿಸಲಾದಂತಹ ಈ ತಪಸ್ ಅನ್ನುವ UAV ಬಗ್ಗೆ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 2 DRDO ಈಸ್ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೇಂದ್ರ ಗೃಹ ಸಚಿವರು, ಆಪ್ಷನ್ 2 ಪ್ರಧಾನಮಂತ್ರಿಗಳು, ಆಪ್ಷನ್ 3 ರಾಷ್ಟ್ರಪತಿಗಳು ಅಥವಾ ಆಪ್ಷನ್ 4 ಕೇಂದ್ರ ರಕ್ಷಣಾ ಮಂತ್ರಿಗಳು, ಡಿಫೆನ್ಸ್ ಮಿನಿಸ್ಟರ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅಂತ ನಾವು ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ದೇಶದಾದ್ಯಂತ ಯಾವುದೇ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ನೀತಿಗಳನ್ನು, ಯೋಜನೆಗಳನ್ನು, ಮಾರ್ಗಸೂಚನೆಗಳನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತಹ ಸಂಸ್ಥೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಕ್ವಶನ್ ಯಾವುದು ಅಥವಾ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ಸೂಕ್ಷ್ಮಾಣು ಜೀವಿಯಿಂದ ಕಾಲರಾ ರೋಗ ಹರಡುತ್ತದೆ? ಯಾವ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳಲ್ಲಿ ಬ್ಯಾಕ್ಟೀರಿಯಾ, ಆಪ್ಷನ್ 2 ವೈರಸ್, ಆಪ್ಷನ್ 3 ಪಾಚಿಗಳು ಅಥವಾ ಆಪ್ಷನ್ 4 ಪ್ರೋಟೋಜೋವಾ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಬ್ಯಾಕ್ಟೀರಿಯಾದಿಂದ ಅಂದರೆ ಯಾವ ಬ್ಯಾಕ್ಟೀರಿಯಾ ಅಂದರೆ ವಿಬ್ರಿಯೋ ಕಾಲರಾ ಅನ್ನೋ ಹೆಸರಿನ ಬ್ಯಾಕ್ಟೀರಿಯಾದಿಂದ ಈ ಕಾಲರಾ ರೋಗ ಹರಡುತ್ತದೆ. ಮುಖ್ಯವಾಗಿ ಈ ಒಂದು ಬ್ಯಾಕ್ಟೀರಿಯಾದಿಂದ ಕಲುಷಿತಗೊಂಡಂತಹ ಆಹಾರ ಮತ್ತು ನೀರನ್ನು ಸೇವನೆ ಮಾಡುವುದರಿಂದ ಈ ಕಾಲರಾ ರೋಗ ಹರಡುತ್ತದೆ. ಇದಕ್ಕೆ ವ್ಯಾಕ್ಸಿನೇಷನ್ ಕೂಡ ಇದೆ ಅಂತ ನಾವು ಕ್ಲಿಯರ್ ಆಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಆಪ್ಷನ್ 1 ಬ್ಯಾಕ್ಟೀರಿಯಾ ಈಸ್ ದ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.